ಭೇಟಿ ಕೊಟ್ಟಿದ್ರೆ ಇದೇ ನಮ್ದು ಕೊನೆ ಅಂತ ನಾವು ವಿಚಾರ ಮಾಡಿದ್ದೀವಿ. ಈಗ 2021 ಹಿಡಿಯೋದ್ರಿಂದ ಏನಾಯ್ತಪ್ಪ ಅಂತಂದ್ರೆ ನಮಗೆ ಒಂದು ಸಣ್ಣದೊಂದು ಅವಕಾಶ ಮಾಡಿಕೊಟ್ಟು ಮುಂದಿನ ಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಅದು ದಯವಿಟ್ಟು ಸರ್ಕಾರದ ಇರ್ತಕ್ಕಂಥ ಏನು ಆದೇಶ ಮಾತ್ರ ಅದಕ್ಕೆ ನಾವು ಕೆಲಸ ಮಾಡ್ಕೊಂಡು ಸುಮಾರು 33 ವರ್ಷಗಳ ಕಾಲ ನಾನು ಬೇಡಿ ಬಗ್ಗೆ ಚಿಕ್ಕೋಡಿ ಬಂದು ನಾನು ಯಾವತ್ತು 31 ವರ್ಷ ನಾನು ಅದರಿಂದ ಅನ್ಕೊಂಡು ಹೊರಗೆ ಬಂದಿಲ್ಲ, ಹೊರಗೆ ಹಾಕಿಲ್ಲ. ನನಗೆ ಹೋಗ್ತಾನೆ ಅಂತಂದ್ರೆ ನಾನು ಬಿಟ್ಟಿಲ್ಲ. ಆದರೆ ಈ ಸಲ ನಾನು ಏನು ಮಾಡ್ಬೇಕಂದ್ರೆ ಜಗಳ ಬರ್ಬೇಕಂತ 1 ವರ್ಷ ಯಾಕಂದ್ರೆ ಈಗ ನಾನು ಚಿಕ್ಕೋಡಿ ಮಾಡಬೇಕು ಅಂತ ಒಂದು ಹಠ ಹಿಡ್ಕೊಂಡು ನಾನು ಈಗ ಬಂದವ. ಅದು 1 ವರ್ಷ ಇನ್ನೊಂದು ತಿಂಗಳಾಗ ಅದು ಮುಗೀತು. ಅದು ಮುಗಿದು ಸೆಕೆಂಡ್ರಿ ಆಯಿತಾ. ಒಳ್ಳೆ ರೀತಿಯಿಂದ ನಾವೆಲ್ಲ ಸರ್ಕಾರ ಕೊಟ್ಟಿದ್ದೀವಿ. ಇದೇ ರೀತಿ ನನಗೆ ಸಂಪೂರ್ಣ ಸರ್ಕಾರ ಕೊಡ್ತೀವಿ. ಇದೀಗ ನಮ್ಮ ದೇಶದವರು ಹೇಳಿದರು ಚಿಕ್ಕೋಡಿ ತಾಲೂಕಿನ ಪಕ್ಕದ ಯಾವ ಅಧಿಕಾರಿಗಳು ಚಿಕ್ಕೋಡಿ ಕಡೆ ನೋಡೋದಿಲ್ಲ. ಯಾಕಂದರೆ ಅಲ್ಲಿ ಸಂಪಾದಕರದಾರ ಚಿಕ್ಕೋಡಿ ಸಬ್ ಡಿವಿಷನ್ ನೋಡೋದಿಲ್ಲ. ಅದರಲ್ಲಿ ಚಿಕ್ಕೋಡಿ ತಾಲೂಕು ಹತ್ರ ಯಾರು ನೋಡೋದಿಲ್ಲ. ಯಾಕಂದ್ರೆ ಅವ್ರು ಮಾಡ್ತಾರೆ, ಮಾಡ್ಕೊಂಡು ಆ ರೀತಿ ಒಂದು ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ. ಸಂಪಾದಕರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಹೆಮ್ಮೆ. ನಾನು ಒಬ್ಬನ ಸಿಂಗಲ್ ರಾತ್ರಿ ಮಲ್ಕೊಳ್ಳೋ ಗಂಟೆ ನನ್ನ ಮನೆಗೆ ಹೋಗ್ತಿಲ್ಲ. ಮುಂಜಾನೆ ಎದ್ದು ಕೂಡ ವಾಕಿಂಗ್ ರಾತ್ರಿ ಪ್ರಸಾದ ಬಂದು ಮಲ್ಕೋತಂತೆ. ಪ್ರಸಾದ ಅಂದರೆ ಏನು ಊಟ ಮಾಡೋದು ಆರಾಮಾಗಿ ನಾವು ಏನಾಗಿದೆಪ್ಪ ಅಂದರೆ ಡಿಸೆಂಬರ್ ತನಕ ಇದು ಮುಂದೆ ನಮ್ಮದು ವಿಚಾರ ಮಾಡುವಂಥ ಪ್ರಸಂಗ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಇಲ್ಲ ಒಂದು ದಿವಸ ಅವ್ರು ಊರಿಗೆ ಹೋದ್ರೆ ಚಟ್ಪಡಿಸ್ತು ನಾನು ಹೋಗ್ಬಿಡ್ತೀನಿ, ಹೇಳ್ಬಿಡ್ತೀನಿ ಅವ್ರಿಗೆ ನಾನು ಇವತ್ತು ಹೋಗ್ಬಿಡ್ತೇನೆ. ಇಬ್ಬರು ಫ್ರೀಯಾಗಿ ಕೆಲಸ ಮಾಡಿದ್ವಿ. ಏನೇ ಎಮರ್ಜೆನ್ಸಿ ಬಂದರೆ ಅವ್ರು ಮನೆ ಹೇಳ್ತಾರೆ, ನಾನು ಹೋಗ್ಬಿಡ್ತೀನಿ. ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಿದ್ದೀವಿ. ತಾಲೂಕಿನ ಪ್ರಗತಿ ಇರ್ಬೋದು, ತಾಲೂಕಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಆಯಿತು, ಅಪರ ಜಿಲ್ಲಾಧಿಕಾರಿ ಆಯಿತು, ಯಾವುದೇ ಅಧಿಕಾರಿಗಳು ಚಿಕ್ಕೋಡಿ ತಾಲೂಕಿನ ಬರುತ್ತೆ ಏನೇನೋ ಕಾಳಜಿ ಮಾಡದೇ ಇರ್ತಕ್ಕಂಥ ಯಾವುದಾದ್ರೂ ತಾಲೂಕುಗಳು ಚಿಕ್ಕೋಡಿ ತಾಲೂಕನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮೆಲ್ಲ ಸಂಪೂರ್ಣ ಸಹಕಾರ ಇಂಪಾರ್ಟೆಂಟ್. ನಾವು ಹೇಳಿದ ಕೆಲಸ ಇಂಪಾರ್ಟೆಂಟ್. ನಾನು ಮನೆ ಗಂಟಿ ಇದೆ ನೀರಾವರಿ ವ್ಯಕ್ತಿ. ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ನಂಬರ್ 1 ನಾವು ಮಾಡಿದವರು. ಅವತ್ತು ಪ್ರಶ್ನೆ ಇತ್ತು ಅಂದರೆ ಜಿಲ್ಲಾಧಿಕಾರಿಗಳು ನಾಳೆ ಸಾಯಂಕಾಲ ಯಾರು ಮಾಡೋದಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ತಂದು ನಮಗೆ ಪ್ರೆಷರ್. ಆದರೂ ಕೂಡ ತಾವೆಲ್ಲರೂ ಕೂಡ ಎಚ್ಚೆತ್ತ ಕಬ್ಬೂರನ್ನು ಬಿಟ್ಟರೆ ಉಳಿದವರೆಲ್ಲರೂ ರಾತ್ರಿ ಕೂತು ಏನೇನೋ ಮಾಡಿ ಬಟ್ ಮುಗಿಸಿ ಸಕ್ಸಸ್ಫುಲ್ ಆಗಿ ಮಾಡಿದರು. ಟಿಲ್ ಡೇಟ್ವರೆಗೂ ಇವತ್ತಿಗೂ ಕೆಲವೊಂದು 10 ತಾಲೂಕು ಇನ್ನೂ ಒಂದು 8 ಅಂತ ಹಳ್ಳಿಗಳು ಉಳಿದಾದ. ಸೊ ಅಂಥ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಜನಗಣತಿ ಇರ್ಬೋದು, ಜನಗಣತಿ ಬೇರೆಯವರು ಇವರು ಇಲ್ಲೇ ಮೇಡಮ್ ಅವ್ರ ಬದಲು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ನನಗೆ ಒಟ್ಟ ಏನೋ ಜನಗಣತಿ ಬದಲು ನೋಡೋಕೆ ಹಚ್ಚಿಲ್ಲ. ಅವರಾಯ್ತು, ರಾಕೇಶ್ ಪಾಟೀಲ್ ಆಯ್ತು, ಸಂಜಯ್ ಆಯ್ತು, ನಮ್ಮ ಶಿವರಾಜ್ ಆಯ್ತು, ಜನಗಣತಿ ಏನೋ ಒಂದು ಫೋನ್ ಮಾಡಿದ್ರೆ ಸಾಕು ಸರ್, ಅದು ರಾತ್ರಿ ಬರ್ತಾರೆ ಕೂತು ಏನೇ ಆಗುತ್ತೆ ಮಾಡಿ ಸಕ್ಸಸ್ಫುಲ್ ಮಾಡ್ತಾರೆ. ಸೊ ಅಂಥ ಗಣತಿ ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತದ ಜನಗಣತಿ ನಾವು ಇಡೀ ಜಿಲ್ಲೆಯಲ್ಲಿ ನನಗನ್ಸೋ ಮಟ್ಟಿಗೆ ಸೆಕೆಂಡ್ ನಂಬರಿಂದ ನಾವು 100% ಮುಗಿಸಿದವು. ಲಿಮಿಟೆಡ್ ಟೈಮ್ದಲ್ಲಿ ನಾವು 30 ದಿವಸದಾಗ ಮಾಡಬೇಕಾಗಿತ್ತು. ಅದು 15-16 ದಿವಸಕ್ಕೆ ನಾವು ಆಲ್ಮೋಸ್ಟ್ 99% ಮಾಡಿದ್ದೀವಿ. ಸೊ ಈ ರೀತಿ ಒಳ್ಳೆಯ ರೀತಿಯಿಂದ ಇಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿರ್ಬೋದು, ತಾಲೂಕಿನ ಎಲ್ಲ ನೌಕರರಿರ್ಬೋದು ಒಳ್ಳೆಯ ಸಹಕಾರ ಐತಿ. ಇನ್ನು ಬರುವಂಥ SIR ನಿಮಗೆ ಗೊತ್ತಿದೆ, SIR ಪ್ರಾರಂಭ ಆಗ್ತಾ ಇದೆ. ಎಲ್ಲ ವಿಲೇಜ್ ಮಾಡ್ತಿದ್ದೀವಿ. ಭಾಳ ಇಂಪಾರ್ಟೆಂಟ್ ಜವಾಬ್ದಾರಿ ಇದೆ. SIRದಲ್ಲಿ ಯಾರಾದರೂ ಒಂದು ಮತದಾರರು ಏನಾದರೂ ವೈದ್ಯಪ್ಪ ಅಂತಂದರೆ ಲೋಕಲ್ ಆಗಿರ್ತಕ್ಕಂಥ ನೀವು ವಿಲೇಜ್ ಮಾಡಿರ್ಬೋದು, BL ಇರ್ಬೋದು, ನಿರ್ವಹಿಸ್ಕೊಳ್ಳೋಲ್ಲ. ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು, ಸರಿಯಾಗಿ ಮಾಡಬೇಕು. ಅದಕ್ಕೆ ಒಂದು ಬಿಟ್ಟು 2 ಸಲ ನಾವು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡೋಣ. ಕಿರಣ್ ಬೆಳೆಸರ್ ಹೇಳ್ಬೇಕಂದ್ರೆ ನನಗೆ ಗಟ್ಟು ಜಾತಿದಾಗ ತಲವಾರ್ ಕಾಟು ಮತ್ತು ಬೇಡಜಂಗಮ್ ಕಾಟು ನಾವು ಭಾಳ ಡಿಸ್ಕಷನ್ ಮಾಡ್ತಿದ್ವಿ. ಅವ್ರು ಹುಕ್ಕೇರಿಗೆ ತರಬೇಕು ಯಾವುದೇ ಕಾರಣಕ್ಕೂ ನಾವು ಕೊಡಲಿಲ್ಲ. ಬೇಕಾದಂಥ ಬಂದರೂ ಕೂಡ ನಾವು ಕೊಡಲಿಲ್ಲ. ಆದರೆ ಯಾರೋ ಒಂದು ಇಂಪ್ರೂವ್ಮೆಂಟ್ ಕೊಟ್ಟದಂತಿಗೆ ಅದನ್ನು ಓದಿಸೋ ಪಾಳೆ ತಪ್ಪಿದ್ದು ಜನ ನಾವು ಯಾವತ್ತೂ ನಾವು ಜೀವನದಲ್ಲಿ ಮಾಡೋಕ್ಕೆ ಹೋಗಿಲ್ಲ, ಮಾಡೋದಿಲ್ಲ. ಸೊ ಆ ರೀತಿ ನಮಗೆ ಕೆಲಸ ಎಷ್ಟು ಪ್ರಾಮಾಣಿಕತೆಯಿಂದ ಮಾಡಬೇಕಲ್ಲ ಅಷ್ಟು ಮಾಡ್ಕೊತಿದ್ರೆ ಸಾಕು. ಉಳಿದೇನೋ ನಾವು ಹೆಚ್ಚಿಗೆ ಮಾಡೋಕ್ಕಾಗ ಕೆಲಸದ ಬಗ್ಗೆ ನಮಗೆ ಜಾಸ್ತಿ ಇದೆ. ಕೆಲಸ ಒಂದು ಯಾರಾದರೂ ಕೊಟ್ಟರೆ ಅದನ್ನು ಮುಗಿಸೋ ತನಕ ನಾನು ಯಾವತ್ತೂ ಬಿಡೋಲ್ಲ. ಮತ್ತೊಬ್ಬರು ಬಿಡೋದು ನನಗೆ ತಿಳಿಸ್ಕೋಬಾರ್ದು, ಅದು ನನಗೆ ಆಗಿಲ್ಲ. ಕೆಲಸ ಮಾಡೋದ್ರಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ನೀವು ಅದಕ್ಕೆ ಸಂಪೂರ್ಣ ಸರ್ಕಾರ ಕೊಟ್ಟಿದ್ದೀರಿ. ಮತ್ತೊಮ್ಮೆ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಅವರು ಪರಿಚಯ ಆಗಿದ್ದರೆ ಇಲ್ಲಿ ಅದಕ್ಕಿಂತ ಮೊದಲು ಪರಿಚಯ ಇದ್ದಿಲ್ಲ. ಅದಕ್ಕಿಂತ ಮುಂಚೆ ನನಗೆ ನೀವೆಲ್ಲೂ ಅಪ್ಲಿಕೇಶನ್
ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಈಗ ಉಪಕರಿಸಲಾದರೂ ಕೂಡ ಏನೇ ಕೆಲಸದಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಮಗೆ ಇವತ್ತೆಲ್ಲರೂ ಕೂಡಿ ಏನೊಂದು ಸನ್ಮಾನ ಮಾಡಿದ್ರಿ ಅದಕ್ಕೆ ತುಂಬ ಧನ್ಯವಾದಗಳನ್ನು ನೀಡಬೇಕು ಅಂತ ನಾನು ಮಾತಾಡ್ತೀನಿ. ಆ 2 ವರ್ಷದಾಗ ಯಾವುದೋ ಒಂದು ತೊಂದರೆ ಬಂದಿಲ್ಲ. ನೀ ಎಲ್ಲಿ ಹೋಗ್ತೀವಿ ಹೋಗಿ ಏನು ಮಾಡ್ತೀವಿ ಮಾಡಿ ಕೆಲಸ ಮಾತ್ರ ಹೋಗಿ ಕೆಲಸ ಆದರೂ ನೀವು ಯಾವಾಗ ಬರ್ತೀರಿ ಬರ್ರಿ ಯಾವಾಗ ಬರ್ತೀರಿ ಹೋಗ್ರಿ. ಅದೊಂದು ನನ್ನ ಪ್ರವಚನ ಆದದ್ದು ಸ್ವಲ್ಪ ಇದನ್ನಿಲ್ಲ. ನಾನು ಬಿಟ್ಟ ಕೊಡ್ಬೇಕು ಲಾಸ್ಟ್ ಮುಗಿಸ್ತಾನೆ ಬಿಟ್ಟು ಕೊಡ್ಬೇಕಂತ ವಿಚಾರ ಮಾಡಿದ್ದೆ. ಅದು ನಮ್ಮ ಸ್ವಲ್ಪ ತಗೋರಿ ಏನು ಹಾಕೊಂಡು ಮುಂದೆ ನೋಡೋಣ. ಆಮೇಲೆ ಬೇಕಾದ್ರೆ ಇದನ್ನು ರಿಯಾಲಿಸ್ ತಗೊಳ್ಳೋಣ. ಅವ್ರು ಹೇಳಿದ್ರು ನನಗೆ 21ರಿಂದ ಅನ್ವಯ ಆಗ್ತದೆ. ನಾ ಏನು ಎ ಸಿ ಆಗೋದು ಬಿಡೋದು ಆಗ್ತಂದು ಇದಾಗಿದ್ದಿಲ್ಲ. 21ರಿಂದ ಡ್ರೀಮ್ ಡೆಟ್ ಇರ್ತಂದು ಇದು ಕೊಟ್ಟಾರ. ಅದೊಂದು ನಾನು ಗೌರ್ಮೆಂಟ್ ತಗೊಂಡು ಹೇಳ್ತೀನಿ. ಆದರೆ ನಾ ಈಗ ಎಷ್ಟೆಲ್ಲ ನನ್ನ ಮಾಡಿದ್ರೆ ಗ್ರೇಡ್ 1 ಗ್ರೇಡ್ 2 ಇದ್ದು ಎಲ್ಲ ಗ್ರೇಡ್ 1 ಪ್ಲೇ ಮಾಡಿ ಬಂದೆ. ಇವಾಗ ನಾನು ಬೇರೆ ಬೇರೆ ಹೋಗಿದ್ದೀನಿ, ಸ್ಟಾರ್ ವರ್ಕ್ ಹೋಗಿ ಬಂದೀನಿ, ಗುಲ್ಬರ್ಗಕ್ಕೆ ಹೋಗಿ ಬಂದೀನಿ. ನನಗೆ ಎಲ್ಲಾಗೂ ಇದು ಇಲ್ಲ ಮಾಡಬೇಕಂತ ಇಲ್ಲ, ಮಾಡಿದ್ರು ಆಯ್ತು ಮಾಡಿಲ್ಲ ಆಯ್ತು. ಅದು ನನ್ನ ಪ್ರಮೋಷನ್ ಬಂದದ್ದು ಅಷ್ಟು ಸಿದ್ಧನಾಗಿಲ್ಲ, ಏನೇ ಸಂತೋಷ ಆಗಿಲ್ಲ. ಯಾಕಂದ್ರೆ ನನಗೆ ಇದೆಲ್ಲ ಬಿಟ್ಟು ಹೋಗಬೇಕು ಆದ ಸಮಸ್ಯೆ ಆಗಿದೆ. ಸುಮ್ಮನೆ ನಮ್ಮ ಸರ್ ಮಾರ್ಗದರ್ಶನದಾಗ ನಾನು ಹೊಂದಿದ್ದೀನಿ. ಇದನ್ನ ಸರ್ಗಿನ ತುಂಬ ಧನ್ಯವಾದ ಹೇಳ್ತೀನಿ. ಮುಂದೆ ಏನಾಗ್ತದೆ ನೋಡೋಣ. ಆ ದೇವರಿದ್ದಾನೆ ಮುಂದೆ ಹೊರ್ಕೊಂಡು ಹೋದ್ರೆ ಮುಂದೆ ಕೆಲಸ ಮಾಡೋದು ಇಲ್ಲಾದ್ರೂ ಬೇರೆ ತಗೊಳ್ಳೋದು. ನೀವೆಲ್ಲರೂ ನಮಗೆ ಎಲ್ಲರೂ ಏನು ಕೊಟ್ಟಿರಿ ಸಪೋರ್ಟ್ ಕೊಟ್ಟಿರಿ ಅದಕ್ಕೆಲ್ಲರೂ ಧನ್ಯವಾದಗಳು. ಈಗ ನಾನು ಕೆಳಗೆ ತೊಗೊಂಡು ತಹಶೀಲ್ದಾರ ನೀವೆಲ್ಲರೂ ಭಾಳ ಸಹಕಾರ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ. ಈ ರೀತಿ ಪ್ರದೇಶ ಎಲ್ಲ ಫಿಕ್ಸ್ ಮಾಡಿ SC ಎಲ್ಲ ಫಿಕ್ಸ್ ಮಾಡಿ ಕೊಟ್ಟರು. ಈ ಹಿಂದೆ ಕೂಡ ಕೊಟ್ಟಿದ್ರು. ಭಾಳ ಜನ ಅಂತಿದ್ರು ಏನಪ್ಪ ಒಂದು 3-4 ವರ್ಷಕ್ಕಂತಂದ್ರೆ ಗ್ರೇಡ್ 2 ಇದ್ದವ್ರು ಗ್ರೇಡ್ 1 ಆಗ್ತಿದೆ ಅಂತೇಳಿ. ನಾವು 3-4 ವರ್ಷ ಹೋಗಿ ಬರೋಬರಿ 10-11 ವರ್ಷ ಆಯ್ತು. ಆದರೂ ಕೂಡ ಸರ್ಕಾರದವರು ಇದನ್ನು ಗಮನಿಸಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಭಾಳ ಖುಷಿ ಆಗಿದೆ ನಮಗೆ. ಮತ್ತು ಇನ್ನು ನಮ್ಮದಂತೆ ಬಾಳುವಂಥದ್ದು ಯಾವಾಗ ಬಿಡ್ತೈತೆ ಅಂತ ಅನ್ನತ್ತಿದ್ಮೇಲೆ ಭಾಳ ಏನೈತಿ ನಮ್ಮ ಗ್ರೇಡ್ 2 ಇದ್ರೊಳಗೆ ಕಾಸ್ಟ್ ಇನ್ಕಮ್ ಅವರು ಕೂಡ ಕೆಲಸವನ್ನು ಭಾಳ ಈಗ ಭಾಳ ಒತ್ತಡವಾಗಿ ಆಗ್ತಾಯಿದೆ. ಸೊ ಇದರಿಂದ ಮುಖ್ಯವಾಗಿ ಅಂತ ಹೇಳಿ ಬಯಸ್ತೇನೆ. ಇನ್ನೂ ಕೂಡ ಗ್ರೇಡ್ 1 ಆಗೋದ್ರಿಂದ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಸರ್ಕಾರಿ ಸೇವೆಯನ್ನು ಮಾಡೋಕ್ಕೆ ನಮ್ಗೆ ಅನುಭವ ಆಗ್ತೈತಿ. ನಮಗೆ SC ಸಾಹೇಬರ ಮಾರ್ಗದರ್ಶನ ಅವರು ನೀಡಿದಂಥ ಎಲ್ಲ ಇದನ್ನು ನಮ್ಮದೊಂದು ಪುಣ್ಯ ಸರ್ಕಾರಿ ಸೇವೆ ಬಂದೇವೆ. ನಮ್ಮದೊಂದು ಪುಣ್ಯ ಅವ್ರದ್ದೊಂದು ಫೇವರೇಟ್ ಏನಾಗ ಚೆನ್ನಾಗಿ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಮೆಚ್ಚುವ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಮಾರ್ಗದರ್ಶನ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ. ನಮ್ಮ DC ಸಾಹೇಬರು ಚಿಕ್ಕೋಡಿ ಕಡೆ ಅವಾಗಿನಂತ ಸಂಪ್ರದಾಯದಲ್ಲಿ ಎಲ್ಲ ಗೊತ್ತಿರ್ತೀನಿ. ಯಾಕಂದರೆ ಅವರು ಅಲ್ಲಿಂದ 70 ಕಿಲೋಮೀಟರ್ ಮೇಲೆ ಇಲ್ಲಿ ಬಂದು ಇಲ್ಲಿ ಹೋಗ್ತೀವಿ. ಎರಡನೇದಾಗಿ ಪ್ರತಿಯೊಂದಕ್ಕೂ ಪ್ರತಿ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಯಶಸ್ವಿನೂ ಆಗಿಲ್ಲ. ಎಲ್ಲಿ ಸ್ಟಕ್ ಹಾಕತ್ತೀವೋ ಅಲ್ಲಿ ಮಾತ್ರ ನಾವು ಖುಷಿ ಮಾಡ್ತೀವಿ. ದಿನಂಪ್ರತಿ ನಾವು ಮೀಟಿಂಗ್ ಕಾಂಪಿಟೇಷನ್ದ ನಾನು ಅವರಿಗೆ ಏನಾಯಿತು ಏನು ಪ್ರೋಗ್ರೆಸ್ ಅದೇ ಇರ್ತದೆ. ಒಂದು ವಾರಗಳು 15 ಸಿಕ್ತು ಅದ್ರ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಯಾರು ಕೆಲಸ ಮಾಡ್ತಾರೆ ಯಾರು ಮಾಡಿಲ್ಲ. ಇವಾಗ ಮತ್ತು ಬೇಸಿಕ್ನಲ್ಲಿ ಏನು ಪ್ರಾಬ್ಲಮ್ಗಳದೋ ಅವುಗಳನ್ನು ನಾವು ತಿಳ್ಕೊತೀವಿ. ಇದೆಲ್ಲ ಏನು ನಾವು ಮಾತಾಡ್ತೀವಿ ಅಂಥ ಜವಾಬ್ದಾರಿಯನ್ನು ಸರ್ಕಾರ ನಮ್ಗೆ ಏನು ಕೊಟ್ಟಿರ್ತಾನೆ ಜವಾಬ್ದಾರಿ ತಗೊಂಡು ಮಾಡ್ತೀವಿ. ಆ ವೃತ್ತಿಗೆ ಯಾವುದೇ ರೀತಿಯಿಂದ ಕುಡಿದು ಬರದಂತೆ ನಾವು ನೋಡ್ಕೋಬೇಕು. ಆಮೇಲೆ ಯಾರೂ ಅದಕ್ಕೆ ಬಟ್ ತೋರಿಸ್ತಾವಾಗಿ ನಾವು ಯಾಕಂದರೆ ಈ ಜವಾಬ್ದಾರಿ ಅಂತ ಸ್ವೀಕರ್ ಕೊಟ್ಟಿದ್ದು ಅವರಿಗೆ ಗೊತ್ತು ಸಮಸ್ಯೆಗಳೇನು. ಆ ಸೀಟಿನ ಕೆಳಗಡೆ ಇರ್ತಕ್ಕಂಥ ಏನು ಮುಳುಗಳದವ ಅವು ಯಾವಾಗಲೂ ಗೊತ್ತಾಗಲ್ಲ. ಆದ್ರೆ ನಾವು ದೂರದಿಂದ ಏನು ಮಾಡ್ತೀವಿ ಅವ್ರು AC ಅದನ್ನು ತಹಶೀಲ್ದಾರದನ್ನು ಅವ್ರಿಗೆ ಗಾಡಿ AC ಯಾವ ಕಾಲಗಳ ಅವೆಲ್ಲ ವಿಚಾರ ಮಾಡ್ತಾರೆ. ಬಟ್ ನಮ್ಮ ಕೆಲಸಗಳು ನಮಗೆ ಗೊತ್ತು, ನಿಮ್ಮ ಕೆಲಸಗಳು ನಿಮಗೆ ಗೊತ್ತು. ಬೇಸಿಕ್ ಲೆವೆಲಲ್ಲಿ ತಾವು ಒಳ್ಳೆ ಪ್ರಗತಿಯುತವಂತ ಕೆಲಸ ಮಾಡಿದರೆ ನಮ್ಮದು ಈ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಜೊತೆ ಮದರ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಅದನ್ನು ನಾವು ಸಾಬೀಕರಿಸಿ ತೋರಿಸ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಹೇಳೋದಲ್ಲ, ಎಲ್ಲರೂ ಹೇಳೋದು ತಹಶೀಲ್ದಾರನೇ. ನಾವು ಬೇರೆ ಡಿಪಾರ್ಟ್ಮೆಂಟ್ ತಾಲೂಕು ಸೋಷಿಯಲ್ ಇರ್ತಾರೆ, ಅವ್ರು ಕೆಲಸ ಮಾಡಲಿಲ್ಲ. ಅವು ಬಂದು ತಹಶೀಲ್ದಾರಿಗೆ ನೋಡಿ ಏನು ಕೆಲಸ ಮಾಡಿಲ್ಲ. ಯಾಕಂದ್ರೆ ತಹಶೀಲ್ದಾರಿಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಪವರ್ಸ್ ಇದೆ. ಅವನು ತಾಲೂಕು ಸೋಷಿಯಲ್ ವೆಲ್ಫೇರ್ ಸಹಿತ ಇತ್ತು ಅಥವಾ ತಾಲೂಕು ಆರೋಗ್ಯಾಧಿಕಾರಿಯಿಂದ ಬೇಕಾದವನಿಗೂ ಸಹಿತ ನಾವು ಕರೆಸ್ಪೇಷನ್ ಅವ್ನು ಕೇಳುವಂಥ ಅಧಿಕಾರ ನಮಗೆ. ಆದ ಕಾರಣಕ್ಕಾಗಿ ನಮ್ಮಲ್ಲಿ ಬರ್ತಕ್ಕಂಥ ಜನ ಏನಿದೆ ಸಾರ್ವಜನಿಕರಿಗೆ ಅವರು ಕುಂದುಕೊರತೆಗಳನ್ನು ಆಲಿಸಿ ಅದರಲ್ಲೂ ಕೂಡ ಅಂಗವಿಕಲರಾಗಲಿ ಅಥವಾ ವಯೋವೃದ್ಧರಾಗಲಿ ಅವರಿಗೆ ಸೀನಿಯರ್ ಸಿಟಿಜನ್ಸ್ ಆಗಲಿ ಅವರಿಗೆ ಡಿಸ್ಕೌಂಟ್
ಜೊತೆ ನಾವು ಮಾತಾಡಿ ಅವ್ರ ಕೆಲಸ ಮಾಡಿಬಿಟ್ರೆ ಅದು ನಾವು ಆ ಪೃಥ್ವಿಯಾಗಿದ್ದರೆ ಒಂದು ಸರಿ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಅದನ್ನು ನೀವು ಎಲ್ಲ ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ನಾನು ತಿಳ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಒಂದು